ನಮಸ್ಕಾರ ಸ್ನೇಹಿತರೆ. ನಮಸ್ಕಾರ, ಬನ್ನಿ, ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನಾನು ಒಂದು ವಿಶೇಷ ರೆಸಿಪಿ ಮಾಡ್ತೀನಿ. ಅದು ಯಾವುದಂದ್ರೆ ರಾಗಿ ಹಿಟ್ಟಿನ ಉಪ್ಪಿಟ್ಟು. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈಗ ತೋರಿಸ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಅದೇ ರೀತಿ ಉದಯ್ ಉತ್ತರ ಕನ್ನಡ ಬ್ಲಾಗ್ಸ್ಗೂ ಸಬ್ಸ್ಕ್ರೈಬ್ ಆಗಿರಿ. ಇದು ಅದಕ್ಕೆ ಹಂಗೆ ಸಪೋರ್ಟ್ ಕೊಟ್ಟಿರಿ. ಅದೇ ರೀತಿ ಈಗ ಆನಂದ್ ಕನ್ನಡ ಬ್ಲಾಗ್ಸ್ ಕೂಡ ಸಪೋರ್ಟ್ ಮಾಡ್ಬೇಕಂತೇಳಿ ಇವತ್ತಿನ ದಿವಸ ನಾ ಏನು ಮಾಡ್ತೇನೆ ರೀ, ನಾನು ರಾಗಿ ಉಪ್ಪಿಟ್ಟು ಮಾಡೋ ವಿಧಾನವನ್ನು ಹೇಳ್ತೀನಿ. ನೋಡೋಣ ಬನ್ನಿ. ಬರ್ರಿ ಸ್ನೇಹಿತರೆ, ಅಜ್ಜಾರು ರಾಗಿ ಹಿಟ್ಟಿನ ಉಪ್ಪಿಟ್ಟು ಮಾಡ್ತಾರತ್ತ, ಬರ್ರಿ ನೋಡೋಣ ಸ್ನೇಹಿತರೆ. ಮೊದಲು ರಾಗಿ ಹಿಟ್ಟು ಅಜ್ಜಾರಿಗೆ ಹಾಕೊಂಡ್ರಿ. ರಾಗಿ ಹಿಟ್ಟ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಒಟ್ಟು ಹಾಕೊಳ್ರಿ. ನೋಡ್ರಿ, ಒಟ್ಟು ಹಾಕೊಂಡು ನಿಮಗೆ ರಾಗಿ ಹಿಟ್ಟ ಬರ್ಸನ್ ಸಣ್ಣ ಇಟ್ಟು ಹುರ್ಕೋಬೇಕು ಸ್ನೇಹಿತರೆ. ಹೊತ್ತಬಾರ್ದು ಹಿಟ್ಟ. ಇದ್ರಾಗ ತುಪ್ಪ ಅದು ಏನು ಹಾಕಲ್ಲ, ಜರಂಗ ಮಾಡೋದನ್ರಿ ಅದು. ಹಂಗೆ ಮಾಡೋದು. ನೋಡಿ ಸ್ನೇಹಿತರೆ, ಇದು ರಾಗಿ ಹಿಟ್ಟ ಹುರಿದೈತಿ, ಚೆನ್ನಾಗಿ ವಾಸನೆ ಬರಾಕತೈತಿ. ಈಗ ಏನು ಮಾಡ್ತೀನಿ, ಇದಕ್ಕೆ ಪ್ಲೇಟ್ ತೊಗೊತೀನಿ ರೀ. ಈ ಪ್ಲೇಟ್ಗೆ ತೊಗೊಂಬಿಡ್ತೀನಿ ರೀ. ಮುಂದೆ ಏನು ಮಾಡೋದು ಅಜ್ಜಾರ, ಪ್ಲೇಟಿಗೆ ತೊಗೊಂಡ್ ಬಳಿಕ ಈಗ ರವಾ ಹುರ್ಕೋಬೇಕು. ಈಗ ನೋಡ್ರಿ, ಬಾಂಬೆ ರವ ಹುರ್ಕೋತೀನತ್ತ. ಈಗ ಒಂದು ಬೌಲ ಬಾಂಬೆ ರವ ತೊಗೊಂಡತ್ರಿ. ಆಗಳ ಒಂದು ಬೌಲಾಗ ಇದು ಹಿಟ್ಟು ರಾಗಿ ಹಿಟ್ಟು ತೊಗೊಂಡಿತ್ತು. ಈಗ ಬಾಂಬೆ ರವ ಹುರ್ಕೋತೀನಿ ರೀ. ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋತೀನಿ ರೀ. ಸ್ನೇಹಿತರೆ, ಈ ರವ ಹುರಿದೈತಿ. ಇದು ಒಂದು ಪ್ಲೇಟಿಗೆ ತಗೋತೀರಿ. ಪ್ಲೇಟಿಗೆ ತಗೊಂಡ್ರಿ ಸ್ನೇಹಿತರೆ. ಈಗ ಒಗ್ಗರಣೆ ಮಾಡಕ್ಕೆ ಇಡ್ತೀನಿ ನೋಡ್ರಿ. ಈ ಒಗ್ಗರಣೆ ಮಾಡ್ಕೊತೀನಿ ನೋಡ್ರಿ, ಇಬ್ರು ಅಪ್ಪ ಮಗ ಕೂಡಿ. ಸ್ವಲ್ಪ ಪ್ರಮಾಣ ಜಾಸ್ತಿ ಹಾಕಿರ್ತೀನಿ ರೀ. ಯಾಕಂತಂದ್ರೆ ಇದು ಎಣ್ಣೆ ಇದ್ರೆ ಚಲೋ ಬರ್ತೈತೆ ರೀ. ಈಗ ನೋಡ್ರಿ, ಸ್ವಲ್ಪ ಎಣ್ಣೆ ಕಾಯಿ ಸಾಸಿವೆ ಹಾಕೋತೀರಿ. ಈಗ ಎಣ್ಣೆ ಒಂದು ಸ್ವಲ್ಪ ಕಾಯಿ ಹಾಕತ್ತೀರಿ. ಈಗ ನೋಡ್ರಿ, ಎಂತ್ರ ಸಾಸಿವೆ ಚಟ್ಪಟ್ ಅನ್ನಕತ್ತ ನೋಡ್ರಿ. ಸಾಸಿವೆ ಹಾಕೀನಿ ರೀ. ಅದೇ ಪ್ರಕಾರ ಜೀರಿಗೆ ಹಾಕ್ತೀನಿ. ಸ್ವಲ್ಪ ಕಡ್ಲಿಬೇಳೆ, ಒಂದು ಸ್ಪೂನ್ ಕಡ್ಲಿಬೇಳೆ ಹಾಕ್ತೀನಿ ರೀ. ಅಜ್ಮಾಸ ಒಲಿ ಸಣ್ಣ ಇಟ್ಕೋತೀನಿ ರೀ. ಯಾಕೆ ಕಡ್ಲಿಬೇಳೆ ಹಾಕೀನಿ. ಈಗ ಉದ್ದಿನಬೇಳೆ, ಕಡ್ಲಿಬೇಳೆ, ಇದು ಒಂದು ಸ್ಪೂನ್ ಉದ್ದಿನಬೇಳೆ ಹಾಕಿರ್ತೀನಿ ರೀ. ಅಜ್ಮಾಸ್ ಒಂದು ಸ್ಪೂನ್ ಅಂತ ಹಾಕಿಕೊಂಡಿನಿ ರೀ. ಈಗ ಗೋಡಂಬಿ ಏನು ಮಾಡೀನಿ ರೀ, ಕಾಜು ಸ್ವಲ್ಪ ಅದು ಹಾಕೋತೀನಿ ರೀ. ಗೋಡಂಬಿ ಹಾಕೈತ್ರಿ ಸ್ನೇಹಿತರೆ. ಈಗ ಎಲ್ಲ ಚೆನ್ನಾಗಿ ಕೇಳಿಸ್ಕೊಳತ್ತೀನಿ ರೀ. ಈಗ ಸ್ವಲ್ಪ ಶೇಂಗಾ ಬೀಜ, ಶೇಂಗಾ ಕಾಳು ಅಂತಾರಲ್ಲ, ಶೇಂಗಾ ಕಾಳು ಹಾಕ್ತೀನಿ ರೀ. ಒಂದು ಸಣ್ಣ ಬಟ್ಲ ಕಡಲೆ ಬೀಜ. ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪ ಒಂದು 8 ತಿಳಿ ತೊಗೊಂಡಿನಿ ರೀ. ಅದನ್ನು ಹಾಕ್ತೀನಿ. ಹಂಗೆ ಕಾಯಿಸ್ತಿರ್ಬೇಕು, ಹೊತ್ತಬಾರ್ದು. ಒಲಿ ಸಣ್ಣ ಇಟ್ಕೊಂಡಿನಿ. ಆಮೇಲೆ ನೋಡಿರಿ, ಮೆಣಸಿಕಾಯಿ ಉದ್ದುದ್ದು ಪೀಸ್ ಮಾಡೀನಿ. ಒಂದು 4-5 ಮೆಣಸಿಕಾಯಿ ಹಾಕ್ತೀನಿ ರೀ. ಅದು ಚೆನ್ನಾಗಿ ಫ್ರೈ ಆಗ್ಬೇಕು ಎಲ್ಲ. ಈಗ ದೊಣ್ಣ ಮೆಣಸಿಕಾಯಿ ಅದನ್ನು ಹಾಕ್ತೀನಿ. ದೊಣ್ಣ ಮೆಣಸಿಕಾಯಿ ಸಣ್ಣಗೆ ಹೆಚ್ಚೀನಿ. ದಪ್ಪ ಮೆಣಸಿಕಾಯಿ ಇರ್ತಾರಲ್ಲ ಪಲ್ಯ ಮಾಡುವ, ಅದನ್ನು ಹೆಚ್ಚೀನಿ ರೀ. ಅದು ಸಣ್ಣಗೆ ಹೆಚ್ಚಿ ಅದನ್ನು ಹಾಕ್ತೀನಿ ರೀ. ಇದು ಕ್ಯಾಪ್ಸಿಕಮ್ ಸ್ನೇಹಿತರೆ. ಕ್ಯಾಪ್ಸಿಕಮ್ ಅಂತ ನೋಡ್ರಿ, ಅದಕ್ಕೆ ಅದನ್ನು ಹಾಕ್ತೀನಿ. ಆಮೇಲೆ ಆಲೂಗಡ್ಡೆ, ಬಟಾಟೆ ಸಣ್ಣಗೆ ಹೆಚ್ಚಿ ಇಟ್ಕೊಂಡಿನಿ ರೀ. ಬಟಾಟೆನೂ ಹಾಕ್ತೀನಿ ರೀ. ಅದಕ್ಕೆ ಸಣ್ಣಗೆ ಹೆಚ್ಚಿ ತೊಳೆದಿನಿ ಬಟಾಟೆ, ಮೇಲೆ ಸಿಪ್ಪಿ ತೆಗೆದ. ಇವಾಗ ನೋಡಿರಿ, ಉಳ್ಳಾಗಡ್ಡಿ, ಈರುಳ್ಳಿ ಸ್ನೇಹಿತರೆ. ಉಳ್ಳಿಗಡ್ಡೆ ಒಂದು ಗಡ್ಡೆ ಅಷ್ಟು ತೊಗೊಂಡಿನಿ. ದೊಡ್ಡದೊಂದು ಉಳ್ಳಿಗಡ್ಡೆ ಸಣ್ಣಗೆ ಹೆಚ್ಚೀನಿ, ಅದನ್ನು ಹಾಕ್ತೀನಿ ರೀ. ಈಗ ಚೆನ್ನಾಗೆಲ್ಲ ಬಾಯ್ಲ್ ಆಗ್ಬೇಕ್ರಿ. ಅದಕ್ಕೆ ಇದು ಏನಾಗಬೇಕು, ಫ್ರೈ ಆಗ್ಬೇಕ್ರಿ. ಎಷ್ಟು ಫ್ರೈ ಆಕೈತು ಸ್ವಲ್ಪ ಒಲಿ ಜೋರು ಮಾಡ್ಕೊತೀನಿ ರೀ. ಈಗ ಯಾಕೆ ಉಳ್ಳಿಗಡ್ಡೆ ಅದು ಇದು ಆಗ್ಬೇಕ್ರಲ್ಲ. ಸ್ನೇಹಿತರೆ, ಉಪ್ಪಿಟ್ಟಿಗ ಈ ಒಗ್ಗರಣೆ ಎಲ್ಲ ಇದ್ರಲ್ಲ ಚಂದ ಹಾಕತ್ರಿ ಅದು. ಈಗ ನೋಡಿ, ಉಳ್ಳಾಗಡ್ಡಿ ಹಾಕೊಂಡಿವಿ, ಈರುಳ್ಳಿ ಹಾಕೊಂಡಿವಿ, ಮತ್ತು ಶೇಂಗಾ ಬೀಜ ಹಾಕೊಂಡಿವಿ, ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಎಣ್ಣೆ ಒಳಗೆ ಇದು ಮಾಡತ್ತೀವಿ. ಮತ್ತು ಕ್ಯಾಪ್ಸಿಕಮ ಈ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡತ್ತೀವಿ ಸ್ನೇಹಿತರೆ. ಈಗ ಸ್ವಲ್ಪ ಹಿಂಗೆ ಹಾಕೋತೀರಿ. ಈಗ ಅಡುಗೆ ಯಾವಳು ಹಿಂಗೆ ಬೇಕ್ರಿ, ಹಿಂಗೆ ಇದ್ರನ್ನ ಚಂದ. ಆಮೇಲೆ ಟೊಮೆಟೊ ಹೆಚ್ಚಿಟ್ಟಿನಿ ಸಣ್ಣಂಗೆ, ಅದನ್ನ ಹಾಕೋತೀನಿ ರೀ. ನೋಡ್ರಿ, ಈಗ ವಾಸನೆ ಗಮ್ ವಾಸನೆ ಬರಕತ್ತೈತಿ. ಈಗ ಉಪ್ಪಿಟ್ಟು ಹೊಟ್ರಿ ಹಸದೈತಿ. ಅಜ್ಜಾರು ಉಪ್ಪಿಟ್ಟು ಮಾಡೋಣ ತಂದ್ರು. ಉಪ್ಪಿಟ್ಟು ತಯಾರಿ ಹತ್ರ ನಡೆದತ್ರಿ. ಈಗ ಉಪ್ಪಿಟ್ಟು ಆಗೋಣ ಏನಂತಾರೆ, ಹೊರದ ಬಿಡ್ತೀರಿ ಶಿಷ್ಟ. ಈಗ ಸ್ವಲ್ಪ ಕೆಂಪು ಆಗ್ರಿ. ಈಗ ಕೆಂಪು ಆಗೋದಕ್ಕೆ ಹುರ್ಕೋತೀನಿ. ಈಗ ನೋಡಿ ಸ್ನೇಹಿತರೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ. ಈಗ ನೋಡ್ರಿ, ಚೆನ್ನಾಗಿ ಫ್ರೈ ಆಗತ್ತೆ ಸ್ನೇಹಿತರೆ. ನೋಡ್ರಿ ಯಾವ ರೀತಿ ಫ್ರೈ ಆಗತ್ತಿ. ವಾಸನೆ ಗಮ್ ಅದು ವಾಸನೆ ಬರತ್ರಿ. ಫ್ರೈ ಆಗಿದೆ. ನನಗೆ ಹತ್ರ ವಾಸನೆ ಬರಾಕತ್ತೀರಿ. ಈಗ ನೋಡ್ರಿ, ಒಲಿ ಸಣ್ಣ ಇಟ್ಕೊತೀನಿ ರೀ. ಸಣ್ಣ ಇಟ್ಕೊಂಡ್ರೆ ಹುರಿದಿಟ್ಟಂಥ ಬಾಂಬೆ ರವ ಅದನ್ನು ಹಾಕ್ತೀನಿ ರೀ. ಈಗ ಬಾಂಬೆ ರವ ಹಾಕೋತೀರಿ. ಈಗ ಬಾಂಬೆ ರವ ಈಗ ಹಾಕ್ತೀನಿ ರೀ.
ಈ ಬಾಂಬೆ ರವೆ ಹಾಕಿ ಚೆನ್ನಾಗಿ ಕೆಡ್ಸ್ಕೋಬೇಕ್ರಿ. ಪೂರ್ತಿ ಮಿಕ್ಸ್ ಆಗ್ಬೇಕು ಸ್ನೇಹಿತರೆ, ಇದು ಚೆನ್ನಾಗಿ ಮಿಕ್ಸ್ ಆಗ್ಬೇಕ್ರಿ ಇದು. ನೋಡ್ರಿ ಹಾಂ, ಕೆಳಗೆ ಹತ್ಕೋತೈತ್ರಿ, ಹತ್ಕೊಂಡೈತಿ ಮತ್ತೆ ಸಂಪೂರ್ಣ ಮಿಕ್ಸ್ ಮಾಡ್ಕೋಬೇಕ್ರಿ ಅದನ್ನ. ಉರಿ ಸ್ವಲ್ಪ ಸಣ್ಣ ಇಟ್ಕೊಂಡು ಮಾಡ್ಕೋಬೇಕ್ರಿ ಅದನ್ನ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆತಲ್ರಿ. ಈಗ ಮಿಕ್ಸ್ ಆತ್ ನೋಡಿ ಸ್ನೇಹಿತರೆ. ಈಗ ಏನು ಮಾಡ್ತೀನಿ ನೋಡ್ರಿ ಈಗ ಸ್ನೇಹಿತರೆ, ಈಗ ರಾಗಿ ಹಿಟ್ಟು ಹುರಿದಿಟ್ಟಿನಲ್ಲ ಅದನ್ನ ಹಾಕ್ತೀನಿ ರೀ. ಅದೊಂದು ಬೌಲ್ ಐತಿ, ಅದೊಂದು ಬೌಲ್ ಹಾಕೀನಿ ರೀ, 2 ಬೌಲ್ ರೀ. ನೋಡಿ ಸ್ನೇಹಿತರೆ, ರಾಗಿ ಹಿಟ್ಟು ಹಾಕೊಂಡ್ರಿ, ಕೆಡ್ಸ್ಕೋಬೇಕ್ರಿ. ಬಾಂಬೆ ರವಾ ಮತ್ತು ಇದನ್ರಿ ಹಾಂ, ರಾಗಿ ಹಿಟ್ಟ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ ಚೆನ್ನಾಗಿ. ಈಗ ಮಿಕ್ಸ್ ಮಾಡ್ಕೊತೀವಿ ಅದನ್ನ. ಯಾವ ರೀತಿ ಹುರ್ಕೊಳಕತ್ತೀನಿ ನೋಡ್ರಿ. ಈಗ ಇದು ಮಿಕ್ಸ್ ಮಾಡಾಕತ್ತೀನಿ. ಈಗ ನೋಡ್ರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೈತಿ. ಮತ್ತೊಮ್ಮೆ ಏನಾಗತ್ತಿ ಇದ್ರಾಗೆ ಒಗ್ಗರಣೆ ಒಳಗೆ ಮತ್ತು ಹಿಟ್ಟು ಮತ್ತು ರಾಗಿ ಹಿಟ್ಟು ಮತ್ತು ರವೆ ಮತ್ತು ಚೆನ್ನಾಗಿ ಫ್ರೈ ಆಕತ್ರಿ ಇದಕ್ಕೆ. ಇದ್ರ ಜೊತೆಗೆ ರೀ ಉರಿ ಸಣ್ಣ ಇಟ್ಟೀನಿ ರೀ, ಯಾಕೆ ತಳಗೆ ಹೊತ್ತಬಾರ್ದು ಅಂತೇಳಿ ಉರಿ ಸಣ್ಣ ಇಟ್ಕೊಂಡಿನಿ ರೀ. ಸಣ್ಣ ಇಟ್ಕೊಂಡು ಮಾಡ್ಬೇಕ್ರಿ, ಇಲ್ಲ ಅಂದ್ರೆ ಹೊತ್ತದ ರೀ. ನೋಡಿರಿ ಸ್ನೇಹಿತರೆ, ಬೇರೆ ಕಡೆ ಹೆಸರು ಬಂದು ನೀರು ಇಟ್ಟೀನಿ, ಆ ನೀರು ಹಾಕ್ತೇನೆ ರೀ. ತಣ್ಣೀರು ಹಾಕಬಾರ್ದು, ಕಳ ಕುದಿಯುವಂಥ ಹೆಸರು ಬಂದು ನೀರನ್ನು ಹಾಕ್ಬೇಕ್ರಿ ಇದಕ್ಕೆ. ಚೆನ್ನಾಗಿ ಕುದಿಸಿದ ನೀರು ಹಾಕ್ಬೇಕು ಸ್ನೇಹಿತರೆ, ಒಟ್ಟ ತಣ್ಣೀರು ಹಾಕಕ್ ಹೋಗ್ಬೇಡ್ರಿ. ಇದು ಏನೈತಿ ಕುದಿಸಿ ನೀರು ತೊಗೊಂಡು ಹಾಕ್ಬೇಕ್ರಿ ಇದನ್ನ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ ಇದನ್ನೀಗ. ಈಗ ತಿರುಗಾಡ್ಕೊತೀರ ಅದನ್ನ ಪೂರ್ತಿ. ಒಳಗಡೆ ಏನ್ತರ ಒಂದು ಸ್ವಲ್ಪ ಗಂಟು ಹಾಕ್ತಿರ್ತೀವಿ ಸ್ನೇಹಿತರೆ, ಚೆನ್ನಾಗಿ ತಿರ್ಕೋಬೇಕ್ರಿ. ಈಗ ಇಲ್ಲ ನೋಡ್ರಿ, ಈ ರೀತಿ ಏನು ಗಂಟು ಆಗಂಗಿಲ್ಲ, ಯಾಕಂದ್ರೆ ಎಲ್ಲ ಇದ್ರಾಗ ಮಿಕ್ಸ್ ಆಗೈತಿರಲ್ಲ. ಆ ಗಂಟು ಹಂಗೆ ಹಾಕಿದ್ರೆ ಗಂಟು ಹಾಕೈತಿ ಎಲ್ಲ, ಮತ್ತೆ ಎಲ್ಲ ಹುರಿದೀವಿ ನಾವೀಗ. ಹುರ್ಕೊಂಡಿದ್ರಿಂದ ಗಂಟು ಆಗೋದಿಲ್ಲ ರೀ. ನಾವು 5 ಬೌಲ್ ನೀರು ಕಾಯಕ್ಕೆ ಇಟ್ಟಿವಿ ರೀ. 4 ಬೌಲ್ ಸಫಿಷಿಯೆಂಟ್ ಅನಿಸ್ತೈತಿ. ಬೇಕಂದ್ರೆ ಒಂದು ಬೌಲ್ ಹಾಕೋಬೋದು ರೀ, ಅದಕ್ಕೆ ನೋಡ್ಕೊಂಡು ಹಾಕ್ಬೇಕಂತೇಳಿ ಇಟ್ಟೀನಿ ರೀ. ಹಾಂ ನೋಡಿರಿ, ಎಲ್ಲ ತೆಳಗ ಮೇಲೆಲ್ಲ ಮಿಕ್ಸ್ ಆಗೈತಿಲ್ಲ ರೀ. ನೋಡಿ ಸ್ನೇಹಿತರೆ, ಈಗ ರಾಗಿ ಉಪ್ಪಿಟ್ಟು ರೆಡಿ ಆಗ್ಯದ ರೀ. ಏನು ರೀ, ಇನ್ನು ಸ್ವಲ್ಪ ಒಂದು 5 ನಿಮಿಷ ಉಮ್ಗೊಳಕ್ಕೆ ಮುಚ್ಚಿಡ್ತೀನಿ ರೀ, ಕೊತ್ತಂಬರಿ ಹಾಕಿ ಮೇಲೆ. ಇದು ಮೇಲೆ ಮುಚ್ಚಿಡ್ತೀನಿ ರೀ ಒಂದು 5 ನಿಮಿಷ. ಅದು ಚೆನ್ನಾಗಿ ಅದು ಇದಾಗಬೇಕು, ಉಮ್ಗೊಳ್ಬೇಕು ರೀ. ಉಗಿದಾಗ ಒಂದು 5 ನಿಮಿಷ ಮುಚ್ಚಿಡ್ತೀವಿ ಸ್ನೇಹಿತರೆ. ಸ್ವಲ್ಪ ಉಮ್ಗೊಳ್ರಿ ಅದು. ಹವಿ ಒಳಗೆ ಉಮ್ಕೊಳ್ಬೇಕಂತಾರು, ಸ್ವಲ್ಪ ಹವಿ ಒಳಗೆ ಉಮ್ಗೊಳ್ರಿ ಅದು. ಹಾಂ ನೋಡಿ ಸ್ನೇಹಿತರೆ, ರೆಡಿ ಆಗೈತಿ. ಈಗ ಸ್ವಲ್ಪ ತುಪ್ಪ ಹಾಕ್ತೇನೆ ರೀ ಮೇಲೆ, ಒಂದು 2 ಸ್ಪೂನ್ ತುಪ್ಪ ಹಾಕಿ ಮತ್ತೆ ಮುಚ್ಚಿ ಇಟ್ಬಿಡ್ತೇನೆ ರೀ. ಅಂದರೆ ಚಲೋ ಹೊತ್ತಾಗಿ ಮತ್ತೆ ಇನ್ನು ಉಮ್ಗೊಳ್ತದೆ ರೀ. ಸ್ನೇಹಿತರೆ, ಇದು ಆರೋಗ್ಯದಾಯಕ ಅಡುಗೆ ರೀ. ಇದು ರಾಗಿ ಹಿಟ್ಟು ಐತಿ, ಭಾರಿ ಆರೋಗ್ಯದಾಯಕ ಸ್ನೇಹಿತರೆ. ಇದು ಉಪ್ಪಿಟ್ಟ ನೋಡ್ರಿ. ಈಗ ಸ್ವಲ್ಪ ಉಮ್ಗೊಳ್ರಿ, ಸ್ವಲ್ಪ ಇದನ್ನ ಆಗ್ಲಿದಾಗ ಒಳಗಡೆ ತುಪ್ಪ ಹಾಕೈತ್ರಿ. ಈಗ ಮ್ಯಾಗ ಸ್ವಲ್ಪ ಮುಚ್ಚಿಡ್ತೀರಿ. ನೋಡಿ ಸ್ನೇಹಿತರೆ, ವಾವ್ ನೋಡ್ರಿ ಸ್ನೇಹಿತರೆ, ಹೆಂಗೈತ್ರಿ ರಾಗಿ ಉಪ್ಪಿಟ್ಟು. ನೋಡ್ರಿ, ಈಗ ರಾಗಿ ಮತ್ತು ಬಾಂಬೆರು ಉಪ್ಪಿಟ್ಟು ನೋಡ್ರಿ. ಇದು ಎಷ್ಟು ಮಸ್ತ್ ಆಗೈತ್ರಿ. ಗಮ್ 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 ಗಮ್. ಹಾ ಏನು ವಾಸನೆ ರೀ. ಅಜ್ಜಾರ್ ಮಾಡಿ ಉಪ್ಪಿಟ್ಟು ನೋಡ್ರಿ, ಅಪ್ಪಾಜಾರ್ ಮಾಡಿದ್ದು. ಎಲ್ಲರೂ ತಿನ್ಬೋದು, ಎಲ್ಲರೂ ಇಷ್ಟಪಡ್ತಾರೆ ಇದನ್ನು. ಗಮ 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 ವಾಸನೆ ನೋಡ್ರಿ. ಈಗ ಆ ರೀತಿ ಟೇಸ್ಟ್ ಆಗೈತ್ರಿ. ಈ ನೋಡ್ರಿ, ಈ ರಾಗಿ ಉಪ್ಪಿಟ್ಟು ಈಗ ರೆಡಿ ಆಗೈತ್ರಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಒಂದು ಶೇರ್, ಒಂದು ಕಮೆಂಟ್, ಮತ್ತು ನಮ್ಮ ಚಾನಲ್ಗೆ ಏನಂತಾರೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಮತ್ತೊಂದು ಅಡುಗೆಯೊಂದಿಗೆ ಅಪ್ಪ ಮಗ ಕೂಡಿ ಮತ್ತೆ ನಾವು ಇದೇ ಚಾನಲ್ ಅಲ್ಲಿ ಬರ್ತೀವಿ. ಧನ್ಯವಾದಗಳು.